ನನ್ನ ಹೆಸರು ರಂಜಿತಾ. ವಿಡಿಯೋ ಮಾಡ್ತಿರೋದು ಚೆನ್ನಾಗಿರತ್ತಲ್ಲ ಇವತ್ತು. ಆಮೇಲೆ ಸ್ಕೂಲಿಗೆ ಕೊಟ್ಟಿದ್ದು ವೇದ ಶ್ರೀ. ಹೆಂಗಿದೆ ನಮ್ಮ ಹುಡುಗಿ, ಇಷ್ಟ ಆದ್ರ? ನಿಮ್ ಹುಡುಗಿ ಅಷ್ಟು ವರ್ಷದಲ್ಲಿ ಯಾರು ನೆನಪಾಯ್ತಾ? ಎಳಿಯೋದು, ತಗೊಂಡೋಗೋದು, ಕರ್ಕೊಂಡೋಗೋದು ಏನೂ ಇಲ್ಲ. ಈ ಫೇಸ್ಗೂ ನೋಡಿ ಗೈಸ್ ಎಷ್ಟು ಡಿಫ್ರೆನ್ಸ್ ಇದೆ. ಆಕ್ಚುಲಿ ಇದ್ರಲ್ಲಿ ನಾನು ಚೈಲ್ಡ್ ಚಪಾತಿ ಆಗಿರ್ತೀನಿ. ಅದಕ್ಕೆ ಬರಕ್ಕಿಲ್ವ್ರ ನಮ್ಮ ಮನೆಗೆ. ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ಇವಾಗ ಅತ್ತೆ ಕಾಲ್ ಮಾಡಿದ್ರು. ಇವತ್ತು ಒಂದಲ್ಲ ಎರಡು ರೀಲ್ ಶೂಟ್ ಇದೆ. ಒಂದು ಅವ್ರ ಮನೇಲಿ, ಇನ್ನೊಂದು ನನ್ನ ಮನೇಲಿ. ಪ್ಲಸ್ ಇವತ್ತು ನಮ್ಮ ಮನೆಗೊಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ. ಸೊ ನನ್ನ ಲಗೇಜ್ ಎಲ್ಲ ಅಂದರೆ ನನ್ನ ಲಗೇಜ್ ಅಂದರೆ ನನ್ನ ಕ್ಯಾಮ್ರಾ ಬ್ಯಾಗ್ ಇನ್ನೇನಿರುತ್ತೆ ಎಲ್ಲ ರೆಡಿ ಆಗಿದೆ. ಇವಾಗ ಅವ್ರ ಮನೆಗೆ ಹೊರಡೋಣ. ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಪರ್ಕೆ ಸೇರಿ ಮಾಡ್ತಿದ್ಯಾ ನೀನು? ಎಲ್ಲ ಫುಲ್ ಕ್ಲೀನಾಗಿ ಉದ್ದರಾಗಿ ರೆಸ್ಟೇ ತಗೋತಾ ಇದ್ದೀನಿ ಅಂದ್ಬಿಟ್ಟೆ. ಮತ್ತೆ ಯಾಕೆ ಇಷ್ಟು ಬೇಗ ಕರೆದೆ? ನಾನು ನೋಡು ಎಷ್ಟು ಲಗೇಜ್ ಎಲ್ಲ ಎತ್ಕೊಬಂದು ಹಿಂದೆ ಕ್ಯಾಮ್ರಾ ಬ್ಯಾಗು. ಇವ್ರು ಅನ್ಯಾಯಗೆಲ್ಲ ಕೊನೆನೇ ಇಲ್ಲ. ಹೇಳೋದೊಂದು ಮಾಡೋದೊಂದು. ಇದೆಲ್ಲ ಅನ್ಯಾಯ ಅನ್ಬಿಟ್ರೆ ಜೀವನದಲ್ಲಿ ಬದುಕಕ್ಕೆ ಆಗಲ್ಲ ಅಷ್ಟೇ. ಅಲ್ಲ ಮತ್ತೆ ಯಾಕೆ 10 ಗಂಟೆಗೆ ಕರ್ಸು? ನೋಡು ಜಮ್ ಅಂತ ಸೀರಿಯಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ? ಓಕೆ ದೋಸ್ತ್, ಕ್ಯಾ ಖಾನಾ? ರೊಟ್ಟಿ. ನಾವು ಮನೇಲಿ ಮಶ್ರೂಮ್ ಬಿರಿಯಾನಿ ಮಾರ್ನಿಂಗ್. ನಾನು ಆರ್ ಯು ಜಾಕಿಂಗ್? ಆರ್ ಯು ಕಿಡಿಂಗ್ ಮೀ? ನಾನೆಲ್ಲ ಚಾನ್ಸಿಲ್ಲ, ನಮ್ಮ ಮಮ್ಮಿ. ನೀನು ರೊಟ್ಟಿ. ಯೂಶಲಿ ನಮ್ಮ ಮನೇಲಿ ಮಾಡೋದು, ಇವತ್ತು ನೀನು ಮಾಡಿಬಿಟ್ಟಿದ್ಯಾ ಅಕ್ಕಿ ರೊಟ್ಟಿ. ಗೈಸ್, ವಿ ಆರ್ ನಮ್ಮನೆ ವಿ ಆರ್ ರವೆ ರೊಟ್ಟಿ ಸ್ಪೆಷಲಿಸ್ಟ್. ಸರಿ, ಎಲ್ಲ ರೆಡಿ ಮಾಡ್ಲಾ? ಬೇಗ ರೆಡಿ ಆಗೋ ಟೈಮ್ ಇಲ್ಲ. ಅಲ್ಲ ನಮ್ಮ ಚೂಬಿ ಇವ್ರ ಮನೆ ಬೇಕಾದಿದ್ದೊಂದು ಸ್ಪೆಷಾಲಿಟಿ. ಬೇಕಾದಾಗ ಮಡಿಕೆ ಆಗೋಯ್ತಾಳೆ. ಧೈರ್ಯವಾಗಿದ್ದಾಗ ಇಷ್ಟುದ್ದ ಕಾಲು ಚಾಚ್ಕೊಂಡು ಓಡಾಡ್ತಾಳೆ. ಯಾರಾದರೂ ಮನೆಗೆ ಬಂದ್ಬಿಟ್ರೆ ಮಡಿಕೆ ಆಮೆ ಸೈಜ್ ಆಗೋಗ್ತಾಳೆ. ಫುಲ್ ಟ್ಯಾಲೆಂಟೆಡ್ ಬೇಕು. ಓ, ನಾನೇನು ಡಿಸ್ಟರ್ಬ್ ಮಾಡಿಬಿಟ್ಟೆ ಕಣವ್ವ. ನೀನೇ ಹೇಳ್ಬೇಕು. ಎಲ್ಲ ಅವಳು ಯಾವಾಗಲೂ ಚೇರ್ ಮೇಲೆ ಇರೋಳು, ಇವಾಗ ಇಲ್ವಲ್ಲ. ಈಗ ಅವಳನ್ನೆಲ್ಲ ಹುಡ್ಕೋಷ್ಟು ಟೈಮ್ ಇಲ್ಲ ಗೈಸ್. ನಾವು ರೆಡಿ ಆಗಬೇಕು, ನಾವು ಕೆಲಸ ಮಾಡಬೇಕು. ಗೈಸ್, ಶೂಟ್ ಮಾಡ್ತಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಕರೆಂಟ್ ಹೊಂಟೋಯ್ತು. ನಮ್ಮ ಮೇಡಮ್ ಫುಲ್ಲು ಸಕಲ ವಲ್ಲಭೆ. ಒಂದು ಆಲ್ಮೋಸ್ಟ್ ಮುಗೀತಲ್ಲ, ನಮ್ಮ ಮತ್ತದೆಲ್ಲ ಮುಗೀತು. ನನ್ನ ಸೈಡ್ ಇನ್ನೊಂದು ಸರಿ ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು. ಅಷ್ಟರಲ್ಲಿ ಕರೆಂಟ್ ಹೋಯ್ತು. ಕರೆಂಟ್ ಪ್ರಾಬ್ಲಮ್ ಗೈಸ್ ನಮ್ಮ ಮನೆ. ಕರೆಕ್ಟಾಗಿ 11 ಗಂಟೆ ಇಲ್ಲ 10:30ಗೆ ಹೋಗಲ್ಲ. ಯೂಶಲಿ 11:30. ಅದು ಯಾಕೆ ರೆಗ್ಯುಲರ್ಗೆ ಹೋಗುತ್ತೆ ಅಂತ ಕರೆಕ್ಟಾಗಿ ಟೈಮ್ ತೆಗಿತಾರೆ ಅಂದ್ರೆ ಒಂದು 2 ದಿವಸ ಕರೆಕ್ಟಾಗಿ 11 ಗಂಟೆಗೆ ತೆಗೆದ್ರು. ಬಟ್ ನಾನು ಅಬ್ಸರ್ವ್ ಮಾಡಿರೋ ಮೇಲೆ ಒಂದು 11:30ಗೆ ಯಾವಾಗಲೂ ಇಲ್ಲಿ ಕರೆಂಟ್ ಹೋಗುತ್ತೆ. ಈಗ ಹೋಗೈತೆ 11:15 ಹೋಗಿದೆ. 11:15 ತಾನೇ ಹೋಗಿದ್ದು. ಟೈಮ್ ಎಷ್ಟು ಇವಾಗ? 11:20. 11:15 ಹೋಯ್ತು. ಇನ್ನು ಬರೋದು 12 ಗಂಟೆ. ಅದೇ ಸಮಾಚಾರ. ಕರೆಂಟ್ ಬರೋರು ಕಂಪನಿ ಕೊಡಿಬ್ರು. ನೀನು ಯಾವ್ದಾರು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಅಂದರೆ ಅದೇ ಹೇಳದೆ ಮರ್ತ್ಬಿಟ್ಟಿದ್ದೆ ನೋಡಿ. ನಿಮ್ಮ ಮಾಮ ನಿಂದು ಬರ್ತಡೇದು ಬೀರು ಮೇಲೆ ಬಿಸಾಕಿತ್ತು. ಏನು ಆಲ್ಬಂಬು? ಅಲ್ಲೇ ನಾವೆಲ್ಲ ನನ್ನ ಹತ್ರ ಐತಲ್ಲ ನಮ್ಮ ಬರ್ತಡೇದು. ಇನ್ನೊಂದು ಯಾವುದೋ ಇತ್ತು ಕಣೆ. ಹಂಗಾರೆ ತೆಗಿ, ನಿನ್ನ ಹತ್ರ ಇರೋದು ನೋಡೋಣ. ನಾನು ತೆಗಿಯೋಕೆ ಮನೆಗೆ ಹೋಗ್ಬೇಕು ಇವಾಗ. ಹೌದಾ? ಹಂಗಾರೆ ಇಲ್ಲೊಂದು ಐತೆ ನೋಡೋಣ. ಕೊಡು. ನೀನು ತಂದಿದ್ದೀನಿ. ತರ್ಲಿ. ನಾನು ತಂದಿದ್ದೆ. ನನಗೆ ಈ ಮ್ಯಾಟ್ ಹೇಳ್ತಿರೋದೇ ಇವಾಗ. ನೀನು ಕಂಪ್ನಿಯಿಂದಲ್ಲ, ನನಗೆ ಅದಕ್ಕೆ ಜ್ಞಾಪಕ ಬಂತು. ಫ್ಲ್ಯಾಶ್ ಬ್ಯಾಕ್ ಅಂತ ಜ್ಞಾಪಕ ಬಂದಿರೋದು, ಕಂಪ್ನಿ ಅಂದಾಗಲ್ಲ. ತಾಂಬ ಹಾಕೋತಾರ ಸರ್ ಅಲ್ಲೆಲ್ಲ ಇಕ್ಕಿದೆ. ಆ್ಯಕ್ಚುಲಿ ನನ್ನ ಮನೇಲಿ ಇದೆ. ಮೇ ಬಿ ಅತ್ತೆ ಇದು 2-3 ಆಲ್ಬಮ್ ಮಾಡಿಸಿದ್ರೆ ನಾಳೆದಿರ್ಬೇಕು. ಒಂದು ಪಾರ್ಟ್ ನಿನ್ನ ಹತ್ರ ಇದೆ, ಇನ್ನೊಂದು ನನ್ನ ಹತ್ರ ಇರಬೇಕು. ಅದ್ರಲ್ಲಿ ಕಡಿಮೆ ಫೋಟೋಸ್ ಇದೆ. ನಾನು ಅಂದ್ಕೊತಿದ್ದೆ ನೋಡೋಣ. ನನ್ನ ಬರ್ಡೇದ ನಮ್ಮ ಅತ್ತೆ ಓಲ್ಡ್ ಫೋಟೋಸಲ್ಲೆಲ್ಲ ಯಪ್ಪ ನೀವು ಕಂಡಿಡಿಯೋಕ್ಕೆ ಆಗಲ್ಲ ಹಂಗವ್ರೆ. ಅದು ತೋರಿಸ್ತೀನಿ ಇವಾಗ. ನಮ್ಮ ಅತ್ತೆ ತಂದರೆ ಸಪೋಸ್ ಅದು ನನ್ನದೇ ಬರ್ಡೇ ಫೋಟೋಸ್ ಆಗಿದ್ರೆ ಫುಲ್ ಸಂದಿಗೆ ಹೋಗು ತಂದ ಬಂದೆ
ತಗೋ ಯಾವ್ದೋ ಬರೀ ಕೇಕ್ದೆ ಒಂದು ಫೋಟೋ ಐತೆ. ನಮ್ ಡ್ಯಾಡಿ ಆಗಿನ ಕಾಲದಲ್ಲೇ ಎಷ್ಟೊತ್ತೆ ಒಳ್ಳೆ ರಿಚ್ ಆಗಿ ಮಾಡ್ಸಿದ್ರು ನಾನು. ನಿನ್ ಬರ್ತಡೆ ಚೆನ್ನಾಗಿ ಫಸ್ಟ್ ಇಯರ್ದು, ಆಮೇಲೆ ಇಲ್ಲ. ಚೆನ್ನಾಗಿ ಮಾಡಿದ್ರು. ರಾಕಿದು ಪಾಪ ಅಷ್ಟು ಚೆನ್ನಾಗಿ ಮಾಡಿರ್ಲಿಲ್ಲ. ಹಾಕಿದ್ದು ಚೆನ್ನಾಗಿ ಮಾಡಿದ್ರು. ಅವನು ನನ್ನ ತಮ್ಮ ಲೂಸ್ ನನ್ನ ಮಗ ಯಾವಾಗೂ ನಿದ್ದೆ ಮಾಡೋನು. ಚೈಲ್ಡ್ ಚಪಾತಿ ಯಾವಾಗೂ ನಿದ್ದೆ ಮಾಡೋನು. ಕೇಕ್ ಕಟ್ ಮಾಡಕ್ಕೋ ನಿದ್ದೆನೆ ಎಬ್ರಿಸಿಕ್ ಅಂತ ಎದೋಳೋ ಅಂತ ಬೇಡ ಅಂತಿರೋನು. ಬಲವಂತವಾಗಿ ಎಬ್ರಿಸಿದೀವಿ ಅಂತ ಫೋಟೋಸ್ ಎಲ್ಲ ಹತ್ತಿರೋದೆ ಅವನು. ನೀನ್ ನೋಡಿ ಹಿಂಗಿದೀಯ. ನಿಂದೆ ಮಾಂಸ, ನಿಂದೆ ಬ್ಲಡ್. ಕೇಕ್ ಇಲ್ಲದೆ ಹಿಂಗಿದೀಯ ತೋರ್ಸು. ಇಲ್ಲಿ ನೋಡ ಆಂಟಿ ಎತ್ಕೊಂಡವ್ರೆ. ಅದು ಕಾಣೋದೇ ಇಲ್ಲ ಸರಿಯಾಗಿ. ಇಲ್ಲಿ ಮೇಲೆ ಇಲ್ಲಿ ಕಣ್ಣು ಮುಚ್ಕೊಂಬಿಟ್ಟಿದ್ಯಾ ಅನ್ಸ್ತದೆ. ಗಾಯ್ಸ್ ಆ ಬ್ಲೂ ಡ್ರೆಸ್ ಇರೋದೆ ನಾನು. ಇಲ್ಲಿ ನಮ್ ಫಿಗರ್ ಮತ್ತೆ ಎಲ್ಲ ಸರಿ. ಯಪ್ಪ ಈ ಫೇಸ್ಗೂ ನೋಡಿ ಗೈಸ್ ಎಷ್ಟು ಡಿಫ್ರೆನ್ಸ್ ಇದೆ. ಹೌದು, ಅವಾಗ ಹಂಗಿದ್ವಿ ಅಮ್ಮ. ಏನ್ ಮಾಡೋದು. ಇದು ನೋಡು ನಮ್ಮ ಮಮ್ಮಿ, ನಮ್ ಚಿಕ್ಕಮ್ಮ. ಮಮ್ಮಿ ತೋರ್ಸು ನೀಟಾಗಿ. ನಮ್ಮ ಮಮ್ಮಿ ಇದು ಮೊನ್ನೆ ತೀರೋದ್ರು ನಮ್ ಚಿಕ್ಕಮ್ಮ. ಇವ್ರು ಫಸ್ಟ್ ತೀರೋದ್ರು ದೊಡ್ಡಮ್ಮ. ಈ ದೊಡ್ಡಮ್ಮ 2ನೇ ಸಲ ತೀರೋದ್ರು. ಇವ್ರು ನಮ್ಮ ಮಮ್ಮಿ 3ನೇ ಸಲ ತೀರೋದ್ರು. ಇವ್ರು ನಮ್ ಎಲ್ಲ ಆರ್ಡರ್ ವಯಸ್ಸು ಬಿಡು. ಇದು 4. ಇಲ್ಲಿ ಫಿಗರ್ ಆಯ್ತು ಬಿಡೆ, ಮಾಡ್ಕೋಬೇಡ. ಸೆಕೆಂಡ್ ಫಿಗರ್ ಕಣ್ಣು ಮುಚ್ಕೊಂಡೆ ಕಾಪಿ ಪೇಸ್ಟ್ ತೂಡಿಸ್ತಾ ಇದೆ. ಅವಾಗಿರೋ ಮೂತಿಗೂ ಈಗಿರೋ ಮೂತಿಗೆ ಎಷ್ಟು ಡಿಫ್ರೆನ್ಸ್ ಐತಲ್ಲ. ನಂದು ನಮ್ಮ ಅಜ್ಜಿ ಅಂತಿನ ನಮ್ಮ ಅತ್ತೆಗೆ ಏಜ್ ಆಗ್ಬಿಟ್ಟು ಫೋಟೋಲಿರೋರೇ ನೆನಪಾಗ್ತಿಲ್ಲ. ನೋಡ್ರಿ ಇವ್ರಿಬ್ಬರ ಜೋಡಿ, ಅಣ್ಣ ತಂಗಿ ಜೋಡಿ. ಮೇಲ್ ನೋಡಿ ಪಾರಿ ಒಳ್ಳೆದ ಆಗ್ತಿದೆ. ನಮ್ಮ ಅಮ್ಮ 2 ತೆಂಗಿನ ಮರ ಹಾಕೋರ್ಗ ಅಷ್ಟು ತಲೆ ಮೇಲೆ ನಂಗೆ ಎಷ್ಟೆಲ್ಲ ಇಷ್ಟ ಇಲ್ಲ. ಅವಾಗೆಲ್ಲ ಹಂಗೆ ಆಗ್ತಿದ್ವು. ಅದೇಂಗ್ ಇಷ್ಟ ಇಲ್ಲ ನಿನ್ಗೆ? ನಾವ್ ಹಾಕಿಸ್ಕೋಬೇಕು. ಅಲ್ಲ ಗೈಸ್, ನಂಗೆ ಅವಾಗಿಂದಾನು ಒಂದು ಯಾವ್ದು ಜಾತ್ರೆ ಯಾವ್ದು ಚೆನ್ನಾಗಿರೋದಂತ ಒಂದು ಐಡಿಯಾ ಇತ್ತು ನನ್ಗೆ. ಆ ಸೀರೆಗೆ 2 ತೆಂಗಿನ ಮರ, ಅದ್ರ ಮೇಲೆ ಒಂದು ಗುಲಾಬಿ ಸಿಕ್ಸಿರೋದು. ಅದನ್ನ ಇರಿಟೇಷನ್. ಈಗ ಕೊಡಲಿ ಅದು ಫೋಟೋ. ಇನ್ನೊಂದು ನನ್ನ ಬರ್ಡೇಲಿ ನಮ್ಮ ಮನೆಯವ್ರಿಗೆ ಒಂದು ಎಕ್ಸ್ಟ್ರಾ ಪ್ರಶ್ನೆ ಏನಂದ್ರೆ, ನನ್ನ ಹೆಸರು ರಂಜಿತಾ ಬಟ್ ಡೇಟ್ ಏನು 2008 ಅಂತ ಐತತೆ. ಇರೋ ಅನ್ಸ ನಮ್ಮ ಅಪ್ಪ ಅಮ್ಮಗೇನು ನನ್ನ ಹಳೆ ಹೆಸರು ರಂಜಿತಾ, ಆಮೇಲೆ ಸ್ಕೂಲಿಗೆ ಕೊಟ್ಟಿದ್ದು ವೇದಾಶ್ರೀ ಅಂತ. ಅದು ನನ್ನ ಕೇಕ್ ಮೇಲೆಲ್ಲ ರಂಜಿತಾ. ಈ ಫೋಟೋ ಬಂದು ನಿನ್ನ ಬರ್ಡೇದೆ ಅಂತ ಹೇಳ್ತಾರಪ್ಪ. ರಂಜಿತಾ ಅಂತ ಇದೆ, ಬಟ್ ನನ್ನ ಬರ್ಡೇ ಡೇಟೇ ಬೇರೆ ಇದೆ. ಅವ್ರಿಗೆ ಕ್ಲಾರಿಟಿನೇ ಇಲ್ವಲ್ಲ ಯಾರ್ದಿದು ಅಂತ. ಮಹೇಶಂದು ಅಲ್ಲ ಅದು, ರಾಕಿದು ಅಲ್ಲ ಅದು. ಆದ್ರೂ ನನಗೆ ರಾಕಿದು ಅಂತ ಡೌಟು. ಯಾಕಂದ್ರೆ ನನ್ನ ತಮ್ಮನ ಹೆಸರು ಸ್ಟಾರ್ಟ್ ಆಗೋದು 6, ರಂಜಿತಾ 6. ಇಯರ್ ಡಿಫ್ರೆಂಟ್, ಮಂತ್ ಸೇಮ್ ಬೇಕಂದ್ರೆ ನೋಡು. ಏಪ್ರಿಲ್ ಮಂತ್ ಇಲ್ಲ. ಏನ್ ಗೊತ್ತಾ, ರಾಕಿದೆ ಅವ್ನ್ ಬರ್ಡೇ ಡೇಟ್ ಆದ 1 ವಾರ ಆದ್ಮೇಲೆ ಮಾಡೋರು. 13ನೇ ತಾರೀಕು ಅವ್ನ ಬರ್ಡೇ ಡೇಟ್ ಯಾವಾಗ 6 ಏಪ್ರಿಲ್ ಮಂತ್. ಅದು 1 ವರ್ಷದ ಕರೆಕ್ಟ್ ಆಗಿ ಬರ್ಡೇ ಇದೆ 2008. ಅದೇ ಎಲ್ಲೋ ಲೇಟ್ ಆಗಿ ಮಾಡಿದ್ರೆ ಕಾರ್ಡೇಟ್ ಹಾಕ್ಸ್ಬಿಟ್ಟವ್ರೆ. ಆದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ವಲ್ಲ ರಂಜಿತಾ ಅನ್ನೋದು ನನ್ಗೆ ಅಂತಾರೆ. ಪಾಪ ಅವ್ರ ಕೆಲ್ಸದ ಒತ್ತಡದಲ್ಲಿ ಅಷ್ಟು ವರ್ಷದಲ್ಲಿ ಯಾರ್ ನೆನಪಾಯ್ತಾ? ನಮ್ಗೂ ಅದೇ ಕೆಲ್ಸ ಅಲ್ವಾ, ಅದಕ್ಕೆ ಜ್ಞಾಪ ಇರುತ್ತೆ. ಬರ್ತಡೇ ಯಾವಾಗ ಮಾಡಿದ್ವಿ, ಯಾವ ಡೇಟಿಗೆ ಮಾಡಿದ್ವಿ, ನಮ್ಗೆ ಸದ್ಯ ಕೆರ್ಕೊಂಡು ಮುಗಿಸಿದ್ರೆ ಸಾಕಪ್ಪ ನಮ್ ಕತೆ ಅನ್ನೋ ತರ ಮಾಡಿದ್ರೆ ಸಾಕು ಅನ್ನಂಗ. ಅದೇ ಏನೋ ಬರ್ತಡೇ ಮಾಡಿದ್ವಿ ಅನ್ನೋದು ನೆನ್ಸ್ಕೊತೀವಿ. ನೀನ್ ಫಸ್ಟ್ನೇ ವರ್ಷ ಮಾಡಿದ್ವಿ. ಅಲ್ಲ, ಹೆಸರು ಬದಲಾವಣೆ ಗೊತ್ತಿಲ್ಲ ನಿಮ್ಗೆ ಪ್ರೊಸೀಜರ್? ಒಟ್ಟಿಗೆ ಒಂದ್ಸತಿ ಹೇಳಿದ್ರು ಹೆಸರು ಚೇಂಜ್ ಮಾಡಿಸಿದ್ವಿ, ಆಮೇಲೆ ಏನೋ ವೇದ ಅಂತ ಇಟ್ವಿ ಅಂತ ಏನೋ ಹೇಳಿದ್ರು. ಅದ್ರ ಬಗ್ಗೆ ನನಗೆ ಮರ್ತೇ. ನನಗೂ ಡೌಟ್ ಅದ್ ನಂದಲ್ಲ, ಫಸ್ಟ್ ನಂದೇ ಅನ್ಕೊಂಡಿದ್ದೆ, ಆಮೇಲೆ ಡೌಟ್. ನನಗೆ ಅಕ್ಷರ 6ಇಂದಾನೇ ಇಲ್ವಲ್ಲ ಗೈಸ್. ನನ್ನ ತಮ್ಮಂಗಿರೋದು ರಾಕೇಶ್ ಅಂತಲ್ಲ ಅವನ ಹೆಸರು. ನಿಮ್ಮ ಅಪ್ಪನ್ ಕೇಳಿ ಒಂದ್ಸಲ. ಅವ್ರ ಕ್ಲಾರಿಟಿ ಇಲ್ಲ ಗುರು, ನಾನು ಎಷ್ಟು ಸರಿ ಕೇಳಿದ್ದೆ. ಅದ್ರ ಬಗ್ಗೆ ಕ್ಲೋಸ್ ಮಾಡಿ ಬಿಸಾಕ್ ಅಷ್ಟೇ ಹೇಳೋದು. ಬರ್ತಡೇ ಮಾಡಿದ್ವಿ, ಕೇಕ್ ಕಟ್ ಮಾಡಿದ್ವಿ, ಉಂಡದ್ವಾ, ಅದು ಜೋರಾಗಿ ಎಲ್ಲಾರ್ಗು ಬರ್ತಡೇ ಮಾಡಿ ಕರ್ದಿದ್ ನಾವಪ್ಪ ಅಂದ್ರೆ ನಿನ್ ಬರ್ತಡೇಗೆನೆ. ಅದು ಖುಷಿ ಬೇಳೆ ಮುಗೀತು, ಉಫ್ ಅಂತ ಉದ್ ಬಿಸಾಕದ್ವಿ. ಬೆಳದ್ ನಿಂತಿದ್ಯಾ ಕತ್ತೆ ಬೆಳೆದಂಗೆ, ಏನ್ ಹೇಳೋದು. ಆ್ಯಕ್ಚುಲಿ ಇವಾಗ ನಮ್ಮ ಅತ್ತೆ ಮನೇಲಿ ಶೂಟ್ ಮುಗಿಸ್ಕೊಂಡ್ ಬಂದಾಯ್ತು. ಇವಾಗ ಇಲ್ಲಿ ನಮ್ಮ ಮನೇಲಿ ಇನ್ನೊಂದು ಶೂಟ್ ಇದೆ. ಈಗ 1-2 ಗಂಟೆಗೆ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಗಿದೆ, ಯಾಕಂದರೆ ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ. ಅಂದರೆ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಾ ಇರೋದು. ಇವಾಗ ಅವ್ರ ಜೊತೆ ಕೊಲಾಬ್ರೇಟಿವ್ ರೀಲ್ ಮಾಡ್ತಾಯಿದ್ದೀನಿ. ಅದರದ್ದು ಇನ್ನೂ ಬಂದಿಲ್ಲ, ನೋಡಬೇಕು ಹೇಗಾಗುತ್ತೆ ಅಂತ. ಚೆನ್ನಾಗಾಗುತ್ತೆ, ಬಟ್ ಅವ್ರು ಯಾವಾಗ ಬರ್ತಾರೆ ಅನ್ನೋದು ಅವಾಗಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ 2 o'clock ಅಷ್ಟೊತ್ತು ಬರ್ತೀನಿ ಅಂತ ಹೇಳಿದರು.
ಸೊ ನಾನು 20 ಮಿನಿಟ್ಸ್ ಏನೋ ಇದೆ ನೋಡೋಣ. ಅವರು ಏನೋ ಬ್ಯುಸಿ ಇದ್ದರು. ಅವ್ರು ಬಂದರೆ ನಿಮ್ಗೆ ಯಾರಂತ ಗೊತ್ತಾಗುತ್ತೆ. ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಆಗುತ್ತೆ, ವಿಡಿಯೋಲಿ ತೋರಿಸ್ತೀನಲ್ವಾ. ಸೊ ಬಂದಮೇಲೆ ನೀವೇ ನೋಡಿ ಯಾರು ಬರ್ತಾರೆ ಅಂತ. ಆ್ಯಕ್ಚುಲಿ ಏನಾಯಿತು ಅಂದರೆ ತುಂಬ ಬೇಗ ರೆಡಿ ಆಗಿಬಿಟ್ವಿ ನಾವು. ಪಾಪ ಅವ್ರ ಕೆಲಸ ಇತ್ತು, ನಾವು ಬರೀ 2 ಅವರ್ ವೆಯ್ಟ್ ಮಾಡ್ಕೊಂಡು ಬಂದಿದ್ದು. ನಮ್ಗೆ ನಿದ್ದೆ ಸರಿ. ಪಾಪ ಅವ್ರ ಕೆಲಸ, ಪಾಪ ಅವ್ರು ಬಂದಿರೋದೇ ಹೆಚ್ಚು, ಇವತ್ತು ಬರ್ತಾ ಇರೋದೇ ಹೆಚ್ಚು. ಅವ್ರದ್ದು ಯಾವುದೋ ಬಿಸಿ ಶೆಡ್ಯೂಲ್ ಮಧ್ಯೆ ಮತ್ತೆ ನಾವು ಫುಲ್ ಸಗಲಾಗಿ ರೆಡಿಯಾಗಿ ಎಷ್ಟು ಗಂಟೆ ಗೊತ್ತಾ, 2 hours ಬ್ಯಾಕ್. 2 hours ಬ್ಯಾಕು. ಆಮೇಲೆ ನಾನು ಮೇ ಬಿ ಇವತ್ತು ಆಗೋದೇ ಇಲ್ವೇನೋ, ಇನ್ನೊಂದು ದಿನ ಮಾಡಬೇಕೇನೋ ಅಂದ್ಕೊಂಡೆ. ಅಷ್ಟರಲ್ಲಿ ಈಗ ತಾನೇ ಮೆಸೇಜ್ ಹಾಕಿದ್ರು, ಜಸ್ಟ್ 2 minutes ಅಂತ. ಸೊ ನಾನು 2 minutes ಬರ್ತಾರೆ ಅಂತ ಹೇಳಿದ್ದಾರೆ. ಗೈಸ್ ಬಂದರು, ಗೈಸ್ ಫೈನಲಿ ಬಂದರು. ಇಲ್ಲೇ ಬನ್ನಿ ಅಕ್ಕ, ಬಂದರು ಫೈನಲಿ. ಹಾಯ್, ಹಲೋ. ಸಿಕ್ಕಾಪಡೆ ಬ್ಯುಸಿ ಇದ್ರಾ? ಸಾರಿ. ದಟ್ಸ್ ಓಕೆ, ಐ ಆಮ್ ಸಾರಿ ಫಾರ್ ದ ಲೇಟ್. ಇಲ್ಲ ಪರವಾಗಿಲ್ಲ, ಇವತ್ತು ನಮ್ಮ ಸಿನಿಮಾ ರಿಲೀಸ್ ಇತ್ತು, ಹಾಗಾಗಿ ಒಂಚೂರು ಲೇಟ್ ಆಗುತ್ತೆ. ಸತ್ಯದಂಗೆ ವಿಡಿಯೋ ಮಾಡ್ತಿರೋದು ಚೆನ್ನಾಗಿರುತ್ತೆ ಇವತ್ತು. ಅಯ್ಯೋ, ನಾನು ಮೇಕಪ್ಪೇ ಮಾಡಿಲ್ಲ. ನಾನು ನ್ಯಾಚುರಲ್ ಬ್ಯೂಟಿ ಜನ ನೋಡ್ತಾರೆ. ನಮ್ಮ ಮಗ ಮುಚ್ಚ ಹಿಂಗವಳು ಅಂದ್ಬಿಡ್ತಾರೆ. ಹತ್ಬೇಕು ಸೆಕೆಂಡ್. ನಿಮ್ ಕಡೆ ಹಿಂಗೆ ಎಳೆಯೋದು ತಗೋಗೋದೇನು ಇಲ್ವಾ? ಎಳೆಯೋದು, ತಗೊಂಡೋಗೋದು, ಕರ್ಕೊಂಡೋಗೋದು ಏನೂ ಇಲ್ಲ. ಅಯ್ಯೋ, ನಾವು ಬಡವ್ರಲ್ಲ, ಬಡವರು. ನಾನು ಬಡವ್ರೆ ಆದ್ರೆ ಯಾಕೋ ತೊಡೆ ನೋಯ್ತಾವೆ. ನಾವು 2 ಅವರಿಂದ ವೆಯ್ಟ್ ಮಾಡ್ತಾ ಇದ್ವಿ. ಏನು ಮಾಡ್ರಿ, ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ, ನಂತರ ಗಾಡಿ ರಮಣೆ ಮಕ್ಕಳು ಜಾಸ್ತಿ. ಅಯ್ಯೋ, ಸ್ವಾಗತ ನಮ್ಮ. ನಮಸ್ತೆ, ಆರಾಮ? ಚೆನ್ನಾಗಿದೆಯಾ? ನಾನು ಫಸ್ಟ್ ಸೀಸನ್ ಕಾಮಿಡಿ ಕಿಲಾಡಿಯಿಂದ ನಿನ್ನ ಅಭಿಮಾನಿಯಪ್ಪ ನಾನು. ಥ್ಯಾಂಕ್ ಯು. ಇದು ನಾನು ಆಕ್ಚುಲಿ ಈ ಡೈಲಾಗ್ ಹೇಳ್ಬೇಕಿತ್ತು, ಬರಕ್ಕಿಲ್ಲವ್ರ ನಮ್ಮ ಮನೆಗೆ. ನಮ್ಮ ಮನೆಗೆ ಬಡವ್ರ ಮನೆ ನಂಗೆ ಇವ್ರದೊಂದು ಅಯ್ಯೋ ದೊಡ್ಡ ಮಾತು ಛೆ, ಇಲ್ಲಪ್ಪ, ಇವ್ರದೊಂದು ಎಕ್ಸ್ಪ್ರೆಷನ್ ಭಾರಿ ಇಷ್ಟ ನಂಗೆ ಅಂತಾರಲ್ಲ. ನಿಮ್ ವಿಡಿಯೋಸ್ ಅಂತೂ ಮಿಸ್ ಮಾಡಿದೆ. ಕೇಳಿಬೇಕಾದ್ರೆ ಅವ್ರನ್ನ ನಾನು ಸಾಕ್ಷಿ ತೋರಿಸ್ಬಿಡ್ತೀನಿ, ಫಸ್ಟ್ ಲೈಕ್ ಮಾಡ್ಬಿಟ್ಟಿರ್ತೀನಿ. ಹೇಳ್ತಾಳೆ ಹೇಳ್ದು ನಮಗೆ ಫುಲ್ ಎಕ್ಸೈಟು. ನಾವು ನಿಜವಾಗ್ಲೂ ನಯನಕ್ಕ ಬರ್ತಾರ, ನಮ್ಮ ಮನೆಗೆ ಬರ್ತಾರ. ಅಂತ ದೊಡ್ಡ ಸ್ಟಾರ್ ಏನಾಗಿಲ್ಲ ಇನ್ನ. ಆದಾಗ ನಾವಿನ್ನ ಚಿಕ್ಕವರ ನಿಮ್ಗಿಂತ ಮುಂಚೆ. ವಯಸ್ಸಲ್ಲಿ ಇರ್ಬೋದೇನೋ, ಪ್ಲೀಸ್ ವಯಸ್ಸಲ್ಲೂ ಟ್ಯಾಲೆಂಟ್ ಅಲ್ಲೂ ಇನ್ನ ನಿಮ್ಮಿಂದ ನೋಡಿ ಕಲಿಯೋದು ಸಾಕಷ್ಟಿದೆ. ಎಲ್ಲ ಸೌಂದರ್ಯ ಎಲ್ಲಾ ಭಾಗ್ಯನೂ ನೀನು ಕೊಟ್ಟಿದ್ದಾನೆ ಕಂದ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡ್ತೀಯ. ಕಷ್ಟಪಟ್ಟು ಕ್ಯಾಮ್ರಾ ಮುಂದೆ ಏನೋ ಬೈಸ್ಕೊಂಡು ಉಗಿಸ್ಕೊಂಡು ಮಾಡೋದಕ್ಕೆ ಇದೊಂದು ಸಾರ್ಥಕತೆ ನನ್ನಾಗ. ಇದು ಕಾಮಿಡಿ ಕಿಲಾಡಿಲಿ ಇವ್ರಿಗೆ ಬಂದ್ಬಿಟ್ರೆ ನಾನು ಅಂತ ನಗ್ದು ನಾನು ನನ್ನ ಮಗ ಅಂತ ಯಾವ ಎಷ್ಟೇ ಹತ್ರ ನಗಿತೀರಿ? ಫುಲ್ಲು ನಗ್ದು ಈ ನಗದನ್ನು ನೋಡಿ ಇವರು ನಗ್ದು ತುಂಬಾ ಚೆನ್ನಾಗಿ ಮಾಡ್ತಿದ್ರಪ್ಪ. ಕಣ್ಣಾರ ನೋಡಿ ತುಂಬ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೈಜಿಗೆ ನನ್ನ ಸೆಟಪ್ ಎಲ್ಲ ರೆಡಿ ಆಗಿದೆ. ಏನಿಲ್ಲ, ಜಸ್ಟ್ ಕ್ಯಾಮ್ರಾ ಈಸ್ ರೆಡಿ, ಲೈಟ್ ಎವ್ರಿಥಿಂಗ್ ಇಸ್ ರೆಡಿ, ಐ ಆಮ್ ರೆಡಿ. ಆ್ಯಕ್ಚುಲಿ ನಾನು ಯಾಕೆ ಮೇಕಪ್ ಹಾಕಿಲ್ಲ ಅಂದರೆ ನಂದು ಇವ್ರ ಜೊತೆ ಕಂಬೈನಾಗಿ ಏನು ಫ್ರೇಮ್ ಶೇರ್ ಮಾಡೋದೇನಿಲ್ಲ. ಅತ್ತೆ ಮತ್ತು ನೈನಕ್ಕ ಬಂದು ಒಂದೇ ಫ್ರೇಮಲ್ಲಿ ಇರ್ತಾರೆ. ಸೊ ನಂಗೆ ಅವ್ರಿಗೆ ಲೇಟ್ ಮಾಡೋದು ಬೇಡ, ಅವ್ರದ್ದೆಲ್ಲ ಮುಗಿಸ್ಕೊಟ್ಮೇಲೆ ನಾನು ನಂದು ಪಾರ್ಟ್ ಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ರೆಡಿ ಆಗಿಲ್ಲ. ನಾನು ಲೇಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋಣ ಶೂಟ್ ಮಾಡ್ಕೊಳ್ಳೋದಕ್ಕೆ ಅಂತ. ಸದ್ಯಕ್ಕೆ ಅವ್ರದ್ದು ಶೂಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಶೂಟ್ ಸ್ಟಾರ್ಟ್ ಮಾಡಬೇಕು. ಹೋಪ್ಫುಲಿ ರೀಲ್ ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ಬರಬೇಕು ಅನ್ನೋ ಆಸೆ. ಚೆನ್ನಾಗಿ ಬರುತ್ತೆ, ನೋಡೋಣ. ನೈನಾಕ ಬಂದಿದ ತಕ್ಷಣ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ವಿ. ನಾವು ಟಕ ಅಂತ ನಮ್ಮ ಶೂಟ್ನ ಬೇಗ ಮುಗಿಸಿದ್ವಿ. ಅದಾದ್ಮೇಲೆ 1-2 ಅವರ್ ನಾವು ಆರಾಮಾಗಿ ಹರಟೆ ಹೊಡ್ಕೊಂಡು ಕೂತಿದ್ವಿ. ನಾವು ಅತ್ತೆ ಅಂದರು, ಹಾಲು ಹೆಂಗಿದೆ ನಮ್ಮ ಹುಡುಗಿ, ಇಷ್ಟ ಆದ್ರಾ? ನಿಮ್ಮ ಹುಡುಗಿ ಆಕ್ಚುಲಿ ತುಂಬಾ ಇಷ್ಟ ಆದ್ರು. ಫಿಕ್ಸ್ ಮಾಡ್ಬಿಡಮ್ ಬಿಡಿ ತಿಂಗಳು. ಎಸ್, ನಾನು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಟಿ ಆಫ್ ಮಾಡೋದು, ಮ್ಯೂಟ್ ಮಾಡಿ ಸಾಕು. ನಮ್ಮ ಹುಡುಗಿ ಎಲ್ಲರೂ ಟೀ ಕಾಫಿ ಕೊಟ್ಟರೆ ನಮ್ಮ ಹುಡುಗಿ ಹಾಲ್ ಕೊಟ್ಟಿದ್ದೆ. ಹಾಲಲ್ಲಿ ಏನಾದ್ರು ಹಾಕಿದ್ಯಾ? ಸ್ವಲ್ಪ ಅರಿಶಿನ ಹಾಕಿದ್ದಾರೆ. ಕುಂಕುಮ ಹಾಕಿಲ್ವಾ? ಕುಂಕುಮ ನನಗೆ ಕೊಡ್ತಾರೆ ಫಸ್ಟ್. ಅದು ಬಾಡಿ ಹೀಟ್ ಆಗಲಿ ಅಂತ ಹಾಲಲ್ಲಿ ಏಲಕ್ಕಿ ಕೊಟ್ಟ ಬದಲು ಅರಿಶಿನ ಹಾಕಿ ಕೊಟ್ಟಿದ್ದಾರೆ. ನೋಡಿ, ನೀನು ನಂಬಿ ಏನು ಏಲಕ್ಕಿ ಹಾಕಿಲ್ಲ ಅಂತ ನಂಬಿ ನಿನಗೆ ಕುಡಿದಿದ್ದಾರೆ.
ಓಕೆ ಕುತ್ಕೋ, ಅವ್ರೇನು ಹೇಳಲ್ಲ, ಕುತ್ಕೋಬಹುದು. ಹಾಲು ಎಷ್ಟು ಚೆನ್ನಾಗಿದೆ ಅಂದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಹಾಲು ಕುಡ್ದಂಗೆ ಇದೆ. ಗೈಸ್, ಕ್ರೆಡಿಟ್ ಗೋಸ್ ಟು ನಂದಿನಿ. ವೇದ ರಾಮಕೃಷ್ಣ. ಥ್ಯಾಂಕ್ ಯು. This Ramakrishna is really very much proactive, bro. ಬದಿದಂಗೆ ವಿಡಿಯೋ ಮಾಡ್ಬಿಟ್ಟು ಎಷ್ಟು ಬೇಗ ಚಕ ಅಂತ ಆಡ್ಲಿ ನನ್ನೊಂದು 20 ನಿಮಿಷ ಶೂಟ್ ಮಾಡಿರ್ಬೋದು ಅಷ್ಟೇನೆ. ಯಾಕಂದ್ರೆ ಅಕ್ಕಗೆ ಏನು ಲೇಟ್ ಆಗಬಾರ್ದು ಅಂತೇಳಿ ಮೊದಲೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದೆ. ಎಲ್ಲಿ 2 hours ನಾವು 1 ಗಂಟೆಗೆ ರೆಡಿ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಸ್ಲೀಪು. ಇನ್ನೊಂದು 1/2 hour ಬಂದಿಲ್ಲ ಅಂದ್ರೆ ಅಕ್ಕ ಇನ್ನೊಂದು 1/2 hour ನಾನು ಬರೋದು ಲೇಟ್ ಆಗಿಬಿಟ್ಟಿದ್ರೆ ಪ್ಯಾಕಪ್ ಒಂದು ತಾಚ್ ಮಾಡ್ಬಿಟ್ಟಿರೋರು. ತಾಚಿಲ್ಲ, ಅವ್ರು ಸೋಫಾ ಮೇಲೆ ಹೋಗ್ಬಿಟ್ಟಿದ್ರು. ನಾನು ಏದೋ ಅಂತ ಎಬ್ಬಿಸಿ ಆಮೇಲೆ ರೆಡಿ ಮಾಡಿ ಮತ್ತೆ. ಇಲ್ಲ ಪರವಾಗಿಲ್ಲ, ಸುಡೋದೇ ಇರಲಿ. ಅದಕ್ಕೆ ನಾನು ಈಗ ಒಪ್ಕೊಂಡ್ಬಿಟ್ಟಿದ್ದೀನಿ. ಲಾಸ್ಟ್ ಮೂಮೆಂಟಲ್ಲಿ ಬೇಡ ಗಿಡ ಅಂತೆಲ್ಲ ಹೇಳಬಾರ್ದು. ಆಮೇಲೆ ಮತ್ತೆ ನನಗೆ ಯಾವಾಗ ಫ್ರೀ ಆಗುತ್ತೋ ಏನೋ ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಟ್ರಾಫಿಕ್ ಜೊತೆಗೆ. ಟ್ರಾಫಿಕ್ ನಾನು ಲೇಟ್ ಮಾಡಿದ್ದು, ಇಲ್ಲಾಂದ್ರೆ ನನ್ನ ಬ್ಯಾಗ್ ಬರ್ತದೆ. ಏನು ಮಾಡ, ಬೆಂಗಳೂರು ಟ್ರಾಫಿಕ್ ಯಾರನ್ನ ದೂರಕ್ಕಾಗತ್ತೆ. ಅಷ್ಟೇ. ನೀನು ಎಗ್ ಮಾಡ್ದಲ್ಲ, ಅದ್ರ ವಾಸನೆಗೆ ಹೇಳ್ತಾ ಇರೋದವನು. ಏನ ಕೊಡ್ಲಿಲ್ವಾ ನಿಂಗೆ ತಿನ್ಕ ಹೋಗ್ಲಿ ಬಿಡೋ ಮಗ. ಅವ್ನು ನನ್ನ ಜೊತೆ ಹಾಕಿ ಕಲ್ಸ್ಕೊಂಡ್ಬಿಟ್ಟು ನಿಂಗೆ ಸಪ್ರೇಟ್ ಆಗಿ ಹಾಕಕ್ಕೆ. ನೀನ್ ತಿನ್ನಲ್ಲ ಬಿಡು. ನಿನ್ ಫುಡ್ ನಾವ್ ಹಂಗೆ ಕೇಳ್ತೀವಿ. ಹಾ, ಫುಡ್ ಕೇಳ್ತೇವೆ. ನಿಮ್ ಫುಡ್ ನಂಗೆ ಕೇಳನೆ. ಟೆನ್ಷನ್ ಆಗೋದ. ಯಾರಪ್ಪ ಕೇಳ್ಬಾರ್ದು. ನೀನ್ ಸಿಕ್ಕಿರೋ ನಿಮ್ ಮನೇಲಿ ಎಸ್, ನಮ್ಮ ಹರಟೆ ಎಲ್ಲ ಆದಮೇಲೆ ಅವರು ಹೊರಡಬೇಕು ಟೈಮ್ ಆಯಿತು ಅಂತ ಹೇಳ್ತಾನೆ ಇದ್ರು. ನಾನು ಇರಿಯಕ್ಕ ಅಂತ ಏನೋ ಸ್ವಲ್ಪ ಹೊತ್ತು ಈರ್ಸ್ಕೊಂಡೆ. ಕೊನೆಗೂ ಅವರು ಇಲ್ಲಮ್ಮ ನನಗೆ ಟೈಮ್ ಆಯಿತು ಅಂತ ಹೊರಟ್ರು. ಬಾಯ್. ನಾನು ಒಂದ್ಸತಿ ಎತ್ತದೇ ದೊಡ್ಡ ಕಷ್ಟ, ಅದ್ರಲ್ಲಿ 2 ಸತಿ ಆದ್ರೂ ಪಾಪ ನಮ್ಗೇನು ಗೆಸ್ಟ್ ಬಂದಿದ್ರು. ಎಷ್ಟು ಖುಷಿ ಅವ್ರನ್ನ ಕಳಿಸಿದಕ್ಕೆ ಬಂದಿದ್ದಕ್ಕೆ ಎಲ್ಲ ತುಂಬಾ ಖುಷಿ ಆಯ್ತು. ಇದ್ರಲ್ಲಿ ನೋವೆಲ್ಲ ಮರ್ತೋಗ್ಬಿಡೋಣ ಬಿಡು. ಆಕ್ಚುಲಿ ಇದೆಲ್ಲ ನೋವು. ನಿನ್ನೆ ಶಾಪಿಂಗ್ ಅನ್ಬಿಟ್ಟು 40 ರೋಡ್ ತಿರುಗಿದ್ದಾರೆ, ಅದಕ್ಕೆ ಮಂಡಿ ಶೇಕ್ ಆಗ್ತಿದೆ. ಹೌದು, ನೆನ್ನೆ ತಿರುಗಿದ್ದೆ ಕಾಲ್ ನೋವು. ಇಲ್ಲಾಂದ್ರೆ ಅಷ್ಟೊಂದು ಕಾಲ್ ನೋವು ಬರ್ತಿರ್ಲಿಲ್ಲ. ಜಿಂಗ್ ಅಂತ ಎಗರಾಡ್ಕೊಂಡು ಹೋಗ್ಬಿಡ್ತಿದೆ. ಗುಂಡಂಗ್ ಮಾತ್ರ ಒಳ್ಳೆ ಅವಳಿ. ಗುಂಡ ಸೆಕೆಂಡ್ ಗಾಬ್. ಯಾರೋ ಬೈತವ್ರಲ್ಲ ನನಗೆ. ನಮ್ಮ ಮಮ್ಮಿ ಬಿಟ್ರೆ ನಮ್ಮ ಮನೇಲಿ ಯಾರು ಬೈಯೋರಿಲ್ವಲ್ಲ. ಗೈಸ್, ಫೈನಲಿ ನನ್ನ ಪಾರ್ಟ್ ಆಫ್ ಶೂಟ್ ಕಂಪ್ಲೀಟ್ ಆಯಿತು. ಸಂಜೆ ಆಗೋಯ್ತು. ವಾಟ್ ಕ್ಯಾನ್ ಬಿ ಡೂ. ನನ್ನ ಮುಖ ಹಿಂಗಿದೆ ಅಂತ ಗಾಬರಿ ಆಗಿಬಿಟ್ಟು. ಆ್ಯಕ್ಚುಲಿ ಇದ್ರಲ್ಲಿ ನಾನು ಚೈಲ್ಡ್ ಚಪಾತಿ ಆಗಿರ್ತೀನಿ, ಅದಕ್ಕೆ ನಾನು ಸೊ ಇವತ್ತಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಅಕ್ಕ ನಮ್ಮ ಮನೆಗೆ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಖತ್ತಾಗಿರೋ ಕಂಟೆಂಟ್ ಮಾಡಿದ್ದೀವಿ. ಅದು ಪೋಸ್ಟ್ ಮಾಡೋದು ನಿಮಗೆ ಗೊತ್ತಾಗುತ್ತೆ. ಅವರೇನು, ನಮ್ಮ ಲೇಡಿ ಡ್ಯಾನೇನು, ಅದರಲ್ಲಿ ನಾನೇನು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟಾಟಾ. ಅವ್ರ ಪಾಪ ಇಡೀ ದಿನ ಕೆಲಸ ಮಾಡಿ ನೊಂದಿ ಬೆಂದಿ ಬಾಡಿ ಎಲ್ಲ ಶೇಕ್ ಆಗ್ತಿದೆ. ಏನು ಶೇಕ್ ಆಗಿಲ್ಲ, ಅದು ಉಸಿರೇ ಇಲ್ಲ. ಜೀವವಾಗಿರೋ ಕೋಳಿ ಕೂತಿದ್ಯಾ ಎಲ್ಲ ನೀನೇ ಮಾತಾಡ್ದಲ್ಲ. ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಏನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಮಾಡಿ. ಅದೇ ಕ್ರೈ ಮಾಡಿ ಎಲ್ರು. ಕ್ರೈ ಮಾಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಗೈಸ್. ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಸೊ ನಮ್ಮ ಅಪ್ಪ ಒಂದು ಕ್ವಶನ್ ಹಾಕಿದ್ರು, ತಿಳ್ಕೊಂಡು ಹೇಳ್ತೀನಿ ಅಪ್ಪ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ.